ಮಹಾರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಡಿಸಿಎಂ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಚುನಾವಣೆಯ ಒಂದು ವೈಫಲ್ಯ ಏನಿದೆ ಇದರ ಹೊಣೆಯನ್ನ ಹೊತ್ತು ಫಡ್ನವೀಸ್ ರಾಜೀನಾಮೆಯನ್ನ ಕೊಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಗೆಲುವನ್ನ ಸಾಧಿಸಲಿಕ್ಕೆ ಸೀಟ್ಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಇದರ ಹಿನ್ನೆಲೆಯಲ್ಲಿ ದೇವೇಂದ್ರ ಫಡ್ನವೀಸ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕಳಪೆ ಪ್ರದರ್ಶನಕ್ಕೆ ತಾನು ಹೊಣೆಯನ್ನ ಹೊರೋ ಮೂಲಕವಾಗಿ ರಾಜೀನಾಮೆಯನ್ನ ಡಿಸಿಎಂ ಸ್ಥಾನಕ್ಕೆ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಾ ಇದೆ. ರಾಜಕಾರಣದಲ್ಲಿ ಡಿಸಿಎಂ ಸ್ಥಾನಕ್ಕೆ ಫಡ್ನವೀಸ್ ಅವರು ರಾಜೀನಾಮೆ ಕೊಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ನೈತಿಕ ಹೊಣೆಯನ್ನ ಹೊರೋ ಮೂಲಕವಾಗಿ ರಾಜೀನಾಮೆಗೆ ಫಡ್ನವೀಸ್ ನಿರ್ಧರಿಸಿದ್ದಾರೆ. ಡಿಸಿಎಂ ಸ್ಥಾನದಿಂದ ಮುಕ್ತಿಗೊಳಿಸುವಂತೆ ಹೈಕಮಾಂಡ್ಗೆ ಈ ಬಗ್ಗೆ ಮನವಿಯನ್ನ ಅವರು ಮಾಡಿಕೊಂಡಿರುವಂತಹದ್ದು. ಒಟ್ಟಾರೆಯಾಗಿ 28 ಸೀಟುಗಳ ಪೈಕಿ 23 ಸೀಟುಗಳ ಗುರಿಯನ್ನ ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆಯನ್ನ ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ 116 ರ್ಯಾಲಿಗಳನ್ನ ಮಾಡಿದ್ರು. 116 ರ್ಯಾಲಿಗಳನ್ನ ಮಾಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅನ್ನುವಂತಹ ಇಂಗಿತವನ್ನ ಏನಿಟ್ಕೊಂಡಿದ್ರು ಅದು ವಿಫಲವಾಗಿದೆ. ಮೋದಿ ಅಲೆ, ಹಿಂದುತ್ವದ ಅಜೆಂಡಾ ಇದೆರಡೂ ಕೂಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ವಿಶ್ವಾಸ ಇತ್ತು. ಫಡ್ನವೀಸ್ ಸೇರಿದಂತೆ ಎಲ್ಲರೂ ಕೂಡ ಒಟ್ಟು 116 ರ್ಯಾಲಿಗಳನ್ನ ಮಾಡಿದ್ರು. ಮಹಾರಾಷ್ಟ್ರದ ಈ ಕಳಪೆ ಪ್ರದರ್ಶನ ಏನಿತ್ತು ಅದು ಮಹಾರಾಷ್ಟ್ರದ ಪ್ರತಿಯೊಬ್ಬ ಈ ಸರ್ಕಾರ ರಚನೆ ಮಾಡಿರ್ತಕ್ಕಂತಹ ನಾಯಕರಿಗೆ ಒಂದು ಅರ್ಥದಲ್ಲಿ ಶಾಕಿಂಗ್ ಒಂದು ರಿಪೋರ್ಟ್ ಆಗಿತ್ತು. 10 ಸ್ಥಾನಗಳನ್ನಷ್ಟೇ ಗೆಲ್ಲೋದು ಅಂತ ಅಂದ್ರೆ ಹೇಗೆ ಅಂತ. ಸೊ ಇದರ ಹೊಣೆಯನ್ನ ಹೊರೋ ಮೂಲಕವಾಗಿ ಈಗ ಫಡ್ನವೀಸ್ ರಾಜೀನಾಮೆ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆ ಮನವಿ ಸಹ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೇವೇಂದ್ರ ಫಡ್ನವೀಸ್ ಅವರು ಮಾತ್ರ ಇದಕ್ಕೆ ಹೇಗೆ ಹೊಣೆ ಹಾಕ್ತಾರೆ? ಯಾಕೆ ಅವರು ಈ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ನಿಜ, ಇದು ಅವರು ವೈಯಕ್ತಿಕ ನಿರ್ಧಾರ ಆಗಿರುವಂತದ್ದು. ಅವರಿಗೆ ಅಂದ್ರೆ ಇಡೀ ಪಕ್ಷವನ್ನ ಅವರು ನಿಭಾಯಿಸುವಂತ ಕೆಲಸವನ್ನ ಮಾಡ್ತಿದ್ರು. ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಈ ಬಾರಿ ಡಿಸಿಎಂ ಆಗಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇಡೀ ಪಕ್ಷದ ಜವಾಬ್ದಾರಿ ಅವ್ರ ಮೇಲಿತ್ತು. ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ನಿಗದಿತ ಫಲಿತಾಂಶ ಅಥವಾ ನಿರ್ಧರಿತ ಫಲಿತಾಂಶ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಅವರು ವೈಯಕ್ತಿಕವಾಗಿ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಹೈಕಮಾಂಡ್ಗೆ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಈಗ ಅವರು ಮುಂದಾಗಿದ್ದಾರೆ. ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸಬೇಕು. ಮತ್ತೆ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀನಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆಯಲ್ಲಿ ಅನುಕೂಲ ಆಗುವಂತ ದೃಷ್ಟಿಯಿಂದ ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದನ್ನ ಈ ಮತ್ತೆ ಕಾದ್ ನೋಡ್ಬೇಕು. ದಿವ್ಯಾ. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಮುಂದೆ ವಿಧಾನಸಭಾ ಚುನಾವಣೆ ಬರುತ್ತೆ ಇನ್ನು 5 ತಿಂಗಳಲ್ಲಿ. ಅದರ ಬೆನ್ನಲ್ಲೇ ಈ ಒಂದು ಶಾಕ್ ಏನಿದೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಫಡ್ನವೀಸ್ಗೆ ಸಾಧ್ಯವಾಗ್ತಾ ಇಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ನಿರ್ಧಾರವನ್ನ ಮಾಡಿದ್ದಾರೆ. ನನ್ನನ್ನ ಮುಕ್ತನನ್ನಾಗಿ ಮಾಡಿ ಡಿಸಿಎಂ ಸ್ಥಾನದಿಂದ ಅಂತ ಹೈಕಮಾಂಡ್ಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ.